ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ರುಚಿಕರವಾಗಿ ಮಾಡುವ ಚಪ್ಪರದ ಅವರೆಕಾಯಿ ಪಲ್ಯ ಅಥವಾ ಚಿಕ್ಕಡಿಕಾಯಿ ಪಲ್ಯ ಮಾಡೋ ವಿಧಾನವನ್ನು ನೋಡೋಣ. ಬನ್ನಿ, ಹೇಗೆ ಮಾಡೋದಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಮೊದಲಿಗೆ ಚಪ್ಪರದ ಅವರೆಕಾಯಿಯನ್ನು ಕಟ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಒಂದು ಕುಕ್ಕರ್ ಒಳಗೆ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು 5-7 ನಿಮಿಷ ಅದನ್ನು ಕುದಿಸೋಣ. ಯಾಕೆ ಈ ಥರ ಕುದಿಸೋದು ಅಂದರೆ, ಈ ಥರ ಕುದಿಸೋದ್ರಿಂದ ಅದು ಬೇಗ ಮೃದುವಾಗುತ್ತೆ, ಹಾಗೆ ಅದರಲ್ಲಿರುವ ಕಚ್ಚಾ ವಾಸನೆ ಹೋಗಿ ಪಲ್ಯ ಬೇಗ ಮತ್ತು ಸಮವಾಗಿ ಬೇಯುತ್ತದೆ. ಇವಾಗ ಇದು ಒಂದು 5-7 ನಿಮಿಷ ಅದು ಸರಿಯಾಗಿ ಬೆಂದಿದೆ. ಹಾಗೆ ಅದು ಕಚ್ಚಾ ವಾಸನೆ ಹೋಗಲಿ ಅಂತ ನಾನು ಬೇಯಿಸಿದ್ದು. ನೀವು ಈ ಥರ ಮಾಡಿ. ಹಾಗೆ ಇದನ್ನು ಈಗ ತೆಗೆದಿಡ್ತಿದ್ದೀನಿ. ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾನು ಸ್ವಲ್ಪ ಹಾಕಿ ಬೇಯಿಸ್ಕೊಂಡಿದ್ದೀನಿ, ಇವಾಗ ಸ್ವಲ್ಪ ಹಾಕ್ತಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಪಲ್ಯ. ರುಬ್ಬಿನೂ ಕೂಡ ಮಾಡ್ಬೋದು, ಬಟ್ ಈ ಥರ ಕೂಡ ನೀವು ಟ್ರೈ ಮಾಡಿ. ಇವಾಗ ನಾನಿಲ್ಲಿ ಅದು ಮೊದಲೇ ಕುದಿಸಿದ ಚಪ್ಪರದ ಅವರೆಕಾಯಿಯನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಸ್ವಲ್ಪ ಕೂಡ ನೀರು ಹಾಕೋಬೇಡಿ, ಹಾಗೆ ಅದು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ನೀರು ಹಾಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಯಾಕಂದ್ರೆ ನಾವು ಮೊದಲಿಗೆ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀವಿ. ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ, ಉಪ್ಪು ಖಾರ. ಇವಾಗ ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅದು. ಆ್ಯಂಡ್ ಈ ಚಪ್ಪರದ ಅವರೆಕಾಯಿ ಪಲ್ಯ ತಿನ್ನೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಅಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಗೆ ಏನಾದರೂ ರಕ್ತಹೀನತೆಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಚೆನ್ನಾಗಿ ನಿವಾರಿಸಲು ಇದು ಸಹಾಯ ಮಾಡುತ್ತೆ. ನೋಡಿ, ಇವಾಗ ನಮ್ಮ ಚಪ್ಪರದ ಅವರೆಕಾಯಿ ಪಲ್ಯ ಸಿದ್ಧವಾಗಿದೆ. ಇದನ್ನು ನೀವು ಬಿಸಿ ರೈಸ್ ಜೊತೆ, ಚಪಾತಿ, ಜೋಳದ ರೊಟ್ಟಿ ಜೊತೆ ಅಂದರೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.